ಎಂದು ಆಶೀರ್ವಾದ ಮಾಡಿಲ್ಲ. ಮುಂದೇನು ನೀವು ಅಧಿಕಾರಕ್ಕೆ ಬರಲ್ಲ, ಜೆಡಿಎಸ್ ಜೊತೆ ಸೇರ್ಕೊಂಡ್ರೂ ಅಧಿಕಾರಕ್ಕೆ ಬರೋದಿಲ್ಲ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ನೀವು ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದಿದ್ರಿ, ಆದ್ರೆ ಈ ರೀತಿ ಮುಂದೆ ನಡೆಯೋದಿಲ್ಲ. ಮುಂದೆಯೂ ನೀವು ಅಧಿಕಾರಕ್ಕೆ ಬರೋದಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ಇದೇ ವೇಳೆ 175 ಸೀಟ್ ಗೆಲ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಮಾತನಾಡಿರೋದು ಬಿಜೆಪಿಯವರಿಗೆ, ಬಿಜೆಪಿ ಜೆಡಿಎಸ್ ಸೇರ್ಕೊಂಡ್ರು ಕೂಡ ಮುಂದೆ ಅಧಿಕಾರಕ್ಕೆ ಬರೋದಕ್ಕಾಗಲ್ಲ. ಈ ಹಿಂದೆನೂ ಕೂಡ ನಿಮ್ಗೆ ಜನರ ಆಶೀರ್ವಾದ ಮಾಡಿದ್ದಲ್ಲ, ಮೈತ್ರಿ ಮಾಡ್ಕೊಂಡಿದ್ದು ಅಂತ. ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎಕ್ಸ್ಪೆಲ್ಡ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು. ನೀವು ಬಿಜೆಪಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ ತಗೊಂಡಾಗ ಮೇಲೆ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ದೀರಿ. ಸಿದ್ಧಾಂತ ನಮ್ಮ ಹತ್ರ ಇದೆ, ಹೊಂದಾಣಿಕೆ ಇದೆ. ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ. ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು, ನಾನು ಚೇರ್ಮನ್